ಮಾಡಂಗಿಲ್ಲ. ಅವನು ಏನು ಮಾಡ್ತಾನೆ, ಇನ್ನೊಬ್ಬ ಚಪರಾಶನ ಹುಡುಕ್ತಾನವ. ತಾನು ಎಷ್ಟು ಹಣ ತಿನ್ನಬೇಕು ತಿಂದು ಅವನ ಕಡೆಯಿಂದ ಇಸ್ಕೊಂಡು ಮತ್ತೊಬ್ಬನಿಗೆ ಸಬ್ ಕಾಂಟ್ರಾಕ್ಟ್ ಕೊಡ್ತಕ್ಕಂಥ ಕೆಲಸ ಮಾಡ್ತಾರೆ. ಅಲ್ಲಿ ನೋಡಿರಿ ಎಷ್ಟು ಅವ್ಯವಹಾರ ಇದೆ. ಸಬ್ ಕಾಂಟ್ರಾಕ್ಟ್ರ್ ಯಾಕೆ ಕೊಡಬೇಕು? ಅದಕ್ಕೆ ನನ್ನ ಅಭಿಪ್ರಾಯ ಪ್ರಕಾರ ಜಿಲ್ಲೆಯಲ್ಲಿ ಸಬ್ ಕಾಂಟ್ರಾಕ್ಟ್ರ್ ಎಷ್ಟು ಮಾಡ್ಯಾರಲ್ಲ, ಯಾರ್ಯಾರು ಕೊಟ್ಟಾರ ಅವ್ರನ್ನೆಲ್ಲ ಬ್ಲ್ಯಾಕ್ ಲಿಸ್ಟಿಗೆ ಹಾಕಿದ್ರು ಏನು ಅಡ್ಡಿ ಇಲ್ಲ ಅಂಥೇಳಿ ನನ್ನ ವೈಯಕ್ತಿಕ ಅಭಿಪ್ರಾಯಪ್ಪ. ಅದು ಯಾಕೆ ಕೊಡಬೇಕು? ನಿನಗೆ ನೇರವಾಗಿ ನಿನಗೆ ಕಾಂಟ್ರಾಕ್ಟು ಟೆಂಡರ್ ಆಗಿರ್ತದೆ, ನೀನು ಕೆಲಸ ಮಾಡಬೇಕಪ್ಪ. ಅದನ್ನು ಅವನು ಹೋಗಿಬಿಟ್ಟು ಇನ್ನೊಬ್ಬರಿಗೆ ನೀ ಆ ಕೆಲಸ ಕೊಟ್ಟರೆ ಅವನ್ಯಾಕೆ ಸರಿಯಾಗಿ ಮಾಡ್ತಾನೆ, ನೀನು ಹಾಳಾಗ್ತೀಯ. ಅದಕ್ಕಾಗಿ ಅವನ್ನ ಎಲ್ಲನೂ ಕೂಡ ಬ್ಲ್ಯಾಕ್ ಲಿಸ್ಟಲ್ಲಿ ಹಾಕಬೇಕು ಅಂಥೇಳಿ ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ. ನಿಜವಾಗಿ ಅದರಲ್ಲಿ ನನಗೆ ಭಾಳ ಖೇದದ. ನೋಡಿರಿ ಎಷ್ಟು ಹೈರಾಣ, ಎಷ್ಟು ತೊಂದರೆ, ಎಷ್ಟು ಜನರಿಗೆ ಕುಡಿಲಕ್ಕೆ ನೀರು ಬೇಕು ಅಂಥೇಳಿ ಕೊಟ್ಟರೆ ಪಾಪಗೇಡಿ ಇಂಥ ಕೆಲಸ ಮಾಡ್ತಾರೆ. ಎಷ್ಟೋ ಹಳ್ಳಿಯೊಳಗೆ ಅದು CC ರೋಡ್ ಹಡ್ಡದ್ದು ಕೂಡ ಮುಚ್ಚಿಕೊಡ್ಬೇಕು ಅಂತದ, ಅದನ್ನು ಸಹಿತ ಮಾಡಿಲ್ಲ. ನಾನು ಒಂದೆರಡು ಪೇಪರ್ನಲ್ಲಿ ನೋಡಿದೆ, ಒಂದು ಎರಡು ಮೂರು ಪೇಪರ್ನಲ್ಲಿ ಎಲ್ಲ ಕಡೆಯೂ ಅದೇ ವ್ಯವಸ್ಥೆ. ನಾನು ಚೀಫ್ ಸೆಕ್ರೆಟ್ರಿಗೆ ಹೇಳೀನಿ, ಆಮೇಲೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ನವ್ರಿಗೆ ಹೇಳೀನಿ, ಎಲ್ಲರಿಗೆ MLAಗಳಿಗೆ ನಾ ಏನು ಹೇಳಕ್ಕೆ ಹೋಗೋದಿಲ್ಲ. ಅವ್ರು ಹೆಂಗೆ ಮಾಡ್ತಾರೋ ಏನೇನು ಮಾಡ್ತಾರೋ ನಿಮಗೆ ಗೊತ್ತದ. ನೋಡಿರಿ, ಅವ್ರ ತಾಲೂಕಿನಲ್ಲಿ ಆಗ್ತಕ್ಕಂಥ ಕೆಲಸಕ್ಕೆ ಒಂದು ಸ್ವಲ್ಪ ಎಲ್ಲರೂ ಇಂಟ್ರೆಸ್ಟ್ ತೊಗೊಂಡು ಮಾಡಬೇಕಿಲ್ಲೋ ಪಬ್ಲಿಕ್ ಕೆಲಸ. ಅದು ತಮ್ಮ ಜನರ ಕೆಲಸ, ಓಟ್ ಹಾಕಿದವ್ರ ಕೆಲಸ. ಒಬ್ಬರು ಅದ್ರ ಬಗ್ಗೆ ನಿಷ್ಕಾಳಜಿ, ಎಲ್ಲರೂ ಕಾಳಜಿ ಯಾರೂ ವಹಿಸೋದಲ್ಲಪ್ಪ, ಎಲ್ಲರೂ ನಿಷ್ಕಾಳಜಿಯಿಂದ ಅವ್ರು ಕೆಲಸ ಮಾಡ್ತಾರೆ ಅಂತೇಳಿ ನನಗೆ ಅನ್ನಿಸ್ತದೆ. ಯಾಕಂತಂದ್ರೆ ಭಾಳ ಅದರಲ್ಲಿ ತೊಂದರೆ ಆಗದ. ನನಗೂ ತುಂಬ ನೋವಾಗಿದೆ ಆ ವಿಷಯದಲ್ಲಿ. ನಾವು ಒಬ್ಬನೇ ಎಷ್ಟು ಮಾಡ್ಲಿಕ್ಕೆ ಆಗ್ತದ? ಏನೇನು ಕಾರ್ಬಾರ್ ಮಾಡ್ಲಿಕ್ಕೆ ಹೋದ್ರೆ ನಮ್ಮ ಕ್ಷೇತ್ರದ ಬಂದು ಇವ್ರು ಕಾರ್ಬಾರ್ ಮಾಡ್ತಾರೆ ಅಂತಾರೆ MLAಗಳು. ಅದನ್ನೂ ಒಂದು ಅಡಚಣೆ ಅದ. ಹೀಗಾಗಿ ನನ್ನ ಬೇಸತ್ತು ನಾನು ಸುಮ್ಮನೆ ಆಗಿದ್ದೀನಿ. ಆದರೆ ಇದ್ರ ಬಗ್ಗೆ ನಾನು ಏನು ಮಾಡಬೇಕು ಅದನ್ನು ಮಾಡ್ತೀನಿ ಅಂತಕ್ಕಂಥ ಮಾತು ಭಾಳ ಸ್ಪಷ್ಟವಾಗಿ ಇರ್ತೀನಿ. ಕೇಂದ್ರ ಸರ್ಕಾರ ಕರೆಕ್ಟಾಗಿ ಏನು ಅನುದಾನ ಕೊಡ್ತಾ ಇದೆ, ಇವು ಕಾಮಗಾರಿ ಗುಣಮಟ್ಟ ಆಗುವವರೆಗೂ ಪರಿಪೂರ್ಣ ಆಗುವವರೆಗೂ ಅನುದಾನ ಪೆಂಡಿಂಗ್ ಇಡಬೇಕು ಅನ್ನೋದು ಡಿಮ್ಯಾಂಡ್ ಇದೆ. ಅಲ್ಲ ಬಿಡಲೇಬಾರ್ದು ಅಂತ ಇವ್ರು ಕೊಟ್ಟರೆ ದುರುಪಯೋಗ ಮಾಡ್ಕೊತಾ ಇದ್ದಾರೆ. ಹೌದು. ಅದಕ್ಕೆ ಈವರೆಗಿನ ಮಾರ್ಚ್ ಎಂಡಿಗ ಈ ಬಾಕಿ ಅನುದಾನ ಪೆಂಡಿಂಗ್ ಇಟ್ಬಿಡ್ಬೇಕು, ಕೊಡೋದೇ ಬೇಡ. ಕಾಮಗಾರಿ ಪೂರ್ಣ ಆದ ನಂತರ ಬಿಡುಗಡೆ ಆದರೆ ಅದು ಅಲ್ಲಿ ಹೆಂಗೆ ಮಾಡ್ತಾರಂದ್ರೆ, ರಾಜ್ಯಕ್ಕೆ ಬರ್ತಕ್ಕಂಥ ಹಣ ಇದು ಒಂದ್ರಾಗೆ ಅಲ್ಲ, ಎಲ್ಲದರಲ್ಲಿ ಏನು ಮಾಡ್ತಾರೆ, ನೇರವಾಗಿ ರಾಜ್ಯಕ್ಕೆ ಕಳಿಸ್ಬಿಡ್ತಾರೆ. ಅದು ಅರ್ಧ ಹಣ ಇಟ್ಕೊಂಡು ಅರ್ಧ ಇಟ್ಕೊಂಡು ಮತ್ತು ಅರ್ಧ ಹಿಂಗೆ ಮಾಡೋಂಗಿಲ್ಲ, ಒಂದೇ ಸಲನೇ ಕಳಿಸ್ಬಿಡ್ತಾರೆ. ಅದರಾಗಾಗಿ ಅದು ಹಿಡ್ತಟ್ಟು ಏನೂ ಉಳಿಯೋದಿಲ್ಲ. ಇವ್ರು ಮಾಡಬೇಕಲ್ಲ ಇಲ್ಲಿ ಸರಿಯಾಗಿ. ಅದಕ್ಕೆ ನೋಡೋಣ ಅದು ಯಾವ ರೀತಿ ಮಾಡ್ಲಿಕ್ಕೆ ಸಾಧ್ಯವೋ. ನಾನು ಇನ್ನೊಂದು ಸಲ ಯಾರ ಜೊತೆ ಚರ್ಚೆ ಮಾಡಿ ಅದು ಒಂದು ಭಾಳ ಸರಿಯಾದ ಒಂದು ರಿಪೋರ್ಟನ್ನು ನಾನೇ ಒಂದು ಬರೆದು ಹಾಕಬೇಕು ಅಂತೇಳಿ ನಾನು ಮಾಡಿದ್ದೀನಿ. ಅಂದರೆ ಇದು ಕೇಂದ್ರ ಸರ್ಕಾರದ ಒಂದು ಯೋಜನೆ ಅಥವಾ ಕೇಂದ್ರ ಸರ್ಕಾರದ ಘನತೆ ಗೌರವ ಹಾಳು ಮಾಡೋ ಕೆಲಸನೂ ಇದು ನಡೀತಾ ಇದೆ ಅನ್ನೋ ಆರೋಪ ನಾನು ಒಪ್ತೀನಿ. ನೋಡೋಣ ಅದು ಯಾವ ರೀತಿ ಮಾಡ್ಲಿಕ್ಕಾಗ ಸಾಧ್ಯ ಅಂತ ನೋಡಿ ದಯವಿಟ್ಟು. ನನಗೂ ತುಂಬ ಬೇಸರ ಇದೆ ಆ ವಿಷಯದಲ್ಲಿ. ಯಾಕಂತಂದ್ರೆ ಒಬ್ಬರು ಸರಿಯಾಗಿ ಕೆಲಸ ಮಾಡೋದಿಲ್ಲ. ಎಷ್ಟೊತ್ತು ಯಾರಿಗೆ ಹೇಳೋದು? ಹಳ್ಳಿಗಳ್ದಾಗ ಜನ ಬರ್ತಾರೆ ನಮ್ಮ ಹತ್ರ, ನೋಡ್ರಿ ಅದು ಗುಂಡಿ ಮುಚ್ಚಿಲ್ಲ, ಸರಿಯಾಗಿ ಪೈಪ್ಗಳು ಜೋಡಿಸಿಲ್ಲ, ನಮ್ಮ ಹತ್ರ ಬಂದು ಕಂಪ್ಲೇಂಟ್ ಮಾಡ್ತಾರೆ. ಎಷ್ಟೊತ್ತು ಅವ್ರಿಗೆ ಹೇಳೋದು ಹೇಳಿ? ನನಗೂ ತುಂಬ ಬೇಸರ ಇದೆ ಆ ವಿಷಯದಲ್ಲಿ. ಇದೆಲ್ಲ ಕೇಂದ್ರ ಸರ್ಕಾರದ ಜವಾಬ್ದಾರಿ, ಅವರೇ ಅದನ್ನು, ಇದು ರಾಜ್ಯ ಸರ್ಕಾರದ ಜವಾಬ್ದಾರಿ, ಅವರೇ ಈ ಜವಾಬ್ದಾರಿಯನ್ನು ನಿಭಾಯಿಸಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತೀನಿ. ಈ ಅನುದಾನ 2024-25 2 ವರ್ಷ, ಹೋದ ವರ್ಷ ಮತ್ತು ಈ ವರ್ಷ ಎರಡು ಸೇರಿ ಇದು ಅನುದಾನ. ಕೆಲವೊಂದು ಆನ್ಗೋಯಿಂಗ್ ಕೆಲಸ ಅದಾವೆ, ಕೆಲವೊಂದು ಫ್ರೆಶ್ ಅದಾವೆ. ಅದ್ರಾಗ ನೋಡ್ರಿ ಎಲ್ಲ ಡೀಟೇಲಾಗಿ ಕೊಟ್ಟಿದ್ದೀನಿ. ಹೆದ್ದಾರಿಗಳು ಎರಡು ಪ್ರಮುಖವಾಗಿದ್ದವು, ಅವೇನು ಚಾಲು ಯಾವ ಅವರೇ ಈ ಮಹಾರಾಷ್ಟ್ರದಿಂದ ಬಿಜಾಪುರ ಅಲ್ಲ. ಈಗ ನೋಡ್ರಿ ಭಾಳ ಸೀರಿಯಸ್ ಆಗಿ ಚಾಲೂ ಆಗಿದೆ. ನಮ್ಮ ಇಂಡಿ ತಾಲೂಕಿನಲ್ಲಿ ಚಾಲೂ ಆಗಿದೆ, ಬಿಜಾಪುರ ತಾಲೂಕಿನಾಗೂ ಬರ್ತಾ ಇದ್ದಾರೆ ಅವರು. ಈಗ ಎಲ್ಲಿ ಅಪ್ ಟು ನಾಲ್ಕಾಣದ ಕೆಲವೊಂದು ಭಾಗದಾಗೂ ಅಂದರೆ ವಿಡ್ತ್ ಮಾಡ್ಕೊಳಕತ್ತಾರೆ. ಅವು ಯಾವ್ಯಾವ ಎಕ್ವಿಷನ್ ಆಗ್ಯಾವಲ್ಲ ಅಲ್ಲಿ ತನಕನೂ ಮಣ್ಣು ಹಾಕಿ ವಿಡ್ತ್ ಮಾಡ್ಕೊಳ್ಳೋದು ಕಾಮಗಾರಿ ಭಾಳ ಚೆನ್ನಾಗಿ ನಡೆದದ ಈ ಸದ್ಯಕ್ಕಂತೂ ನಾನು ನೋಡಿದ್ದೀನಿ ಪರ್ಸ್ನಲ್ ಆಗಿ. ಆಮೇಲೆ ಇದು ನಬಾರ್ಡ್ದು ಏನದಲ್ಲ, ಖರೆ ನಿಜವಾಗಿ ಇದಕ್ಕೆ ನನ್ನ ಪ್ರಯತ್ನದ ಜೊತೆಗೆ ನಮ್ಮ ಅಧಿಕಾರಿಗಳು ಕೂಡ ಭಾಳ ಇದಕ್ಕೆ ಸಹಕಾರ ಮಾಡ್ಯಾರ. ಇಷ್ಟೊಂದು 1443 ಕೋಟಿ ರೂಪಾಯಿ ಬಿಜಾಪುರ ಜಿಲ್ಲೆಗೆ ಬರಬೇಕಾದ್ರೆ ನನ್ನ ಪರಿಶ್ರಮದ ಜೊತೆಗೆ ನಬಾರ್ಡಿನ ಅಧಿಕಾರಿಗಳು ಕೂಡ ಭಾಳ ಚೆನ್ನಾಗಿ ಕೆಲಸ ಮಾಡ್ಯಾರ ಅಂತ ನಾನು ಹೇಳಲಿಕ್ಕೆ ಬಯಸ್ತೀರಪ್ಪ. ಯಾವ ಸಾಹೇಬ್ರೆ? ಟೂರಿಸಮ್ಗೆ ಇದು ನಬಾರ್ಡ್ದು ನನಗೆ ಅಷ್ಟು ಒಂದು ಐಡಿಯಾ ಇಲ್ಲ. ಮತ್ತು ಇದ್ರಾಗ ಟೂರಿಸಮ್ದು ಎಲ್ಲೋ ಒಂದು ಇರ್ಬೇಕು ತಡ್ರಿ, ಒಂದೇ ನಿಮಿಷ. ಇದ್ರಾಗ ಐತೆ ನೋಡಿ, ನಾನು ನೋಡಿದ್ದೀನಿ. ಇದೇನು ಎಲ್ಲ ಡಿಪಾರ್ಟ್ಮೆಂಟಿಗೆ ಇದು ನಬಾರ್ಡು ಎಲ್ಲದಕ್ಕೂ ಅಪ್ಲೈ ಆಗ್ತದೆ, ಒಂದಕ್ಕೆ ಅಂತಿಲ್ಲ. ಇದ್ರಾಗ ನೋಡಿರಿ, ಇದು ಎಜುಕೇಷನ್ ಅದ, ಇರಿಗೇಷನ್ ಅದ, ಆಮೇಲೆ ಕೋಲ್ಡ್ ಸ್ಟೋರೇಜ್ಗಳು ಅದಾವ,
ಆಮೇಲೆ ಹಾಸ್ಪಿಟಲ್ ಅದಾವ, ಎಲ್ಲನೂ ಅದಾವ್ರಿ ಇದ್ರಾಗೂ ಅದ ರೀ. ಒಂದು ನಾನು ನೋಡಿದೆ, ಮಾರ್ಕ್ ಮಾಡಲಿಲ್ಲ ಅಷ್ಟೇ. ಒಂದು ಟೂರಿಸಮ್ದು ಅದ ನೋಡ್ರಿ ಅದ್ರಾಗ. ಆಮೇಲೆ ಫಿಶ್ರೀಸ್ ಅದ ರೀ ನೋಡಿರಿ. ಫಿಶ್ರೀಸ್ಗೆ ಸುಮಾರು 1,33,00,000 ಎಲ್ಲಪ್ಪ ಅಂತಂದ್ರೆ ಆಲಿಮಟ್ಟಿ ಡ್ಯಾಮ್ ಇನ್ ಬಿಜಾಪುರ್ ಡಿಸ್ಟ್ರಿಕ್ಟ್ ಡೆವಲಪ್ಮೆಂಟ್ ಆಫ್ ಎ ನ್ಯೂ ಫಿಶರೀಸ್ ಫಾರ್ಮ್, ಅದ್ರ ಸಲುವಾಗಿ ಆ ಫಿಶರೀಸ್ನೂ ಅದ. ಯಾವ ಹಾಳು ಮಾಡುತ್ತೆ? ವಿಮಾನ ಈಗ ನೋಡ್ರಿ ಸಾಬ್ರೆ, ವಿಮಾನ ನಿಲ್ದಾಣದ ಎಲ್ಲ 100% ಕೆಲಸ ಆಗದ, ಅಲ್ಲಿ ಏನು ಬಾಕಿ ಉಳಿದಿಲ್ಲ. ಒಂದು 99ರಾಗ 1% ಏನಪ್ಪ ಅಂತಂದ್ರೆ ಈ ಇದ್ರದ್ದು ಏನದು ಫೈರ್ ಫೈಟ್ರದು ಬರೀ ಸೆಟಪ್ ಆಗಬೇಕಾಗಿತ್ತು, ಅದು ಆಗಿಲ್ಲ. ಅದನ್ನು ಟೆಂಡರ್ ಅದು ಎಲ್ಲ ಆಗ್ಯದ, ಅದು ಫೈನಲ್ ಎಲ್ಲನೂ ಫೈನಲ್ ಆಗೋ ಸ್ಟೇಜ್ನಾಗ ಅದ. ಅದ್ರ ಮಧ್ಯ ಈ ಒಂದು ಸುಪ್ರೀಂ ಕೋರ್ಟ್ನ ಮತ್ತೊಂದು ಆರ್ಡರ್ ಆಗಿಬಿಟ್ಟದ. ಇದು ಬರೀ ಬಿಜಾಪುರಿಗೆ ಅಷ್ಟೇ ಅಲ್ಲ, ಇಡೀ ದೇಶದಲ್ಲಿರ್ತಕ್ಕಂಥ ಹೊಸ ಏನು ಏರ್ಪೋರ್ಟ್ಗಳು ಬಂದವು, ಅಲ್ಲಿ ನೈರ್ಮಲ್ಯ ಎಂಥದ್ದು ಅದು ಎನ್ವಿರಾನ್ಮೆಂಟ್ ಅದು ಹಾಳಾಗ್ತದೆ ಅನ್ನೋ ಕಾರಣಕ್ಕೆ ಅಲ್ಲಿ ಸ್ಟೇ ಕೊಟ್ಟು ಬಿಟ್ಟಾರ. ಆದರೂ ನಾನು ಮಂತ್ರಿಗಳಿಗೆ 2-3 ಸಲ ಭೇಟಿಯಾಗಿನ. ಪಾಪ ನಮ್ಮ ಆಂಧ್ರ ಮಂತ್ರಿಗೆ ಅವನು ಕೂಡ ಹೇಳ್ಯಾನ, ನಾನು ಇದನ್ನು ಜಲ್ದಿ ನಾನು ಮಾಡಿಸ್ಲಿಕ್ಕೆ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳ್ಯಾನ. ಹಾಂ ಹೇಳಿ ಸರ್. ಸುಧಾಮೂರ್ತಿ ಅವರು ನಿಮಗೆ ಪ್ಯಾರಲಲ್ ಆಗಿ ಟಕ್ಕರ್ ಕೊಡಕತ್ತಾರಲ್ರಿ? ಯಾವಾಗ ಸಾಹೇಬ್ರೆ? ಸುಧಾಮೂರ್ತಿ ಹಾಂ ರಾಜ್ಯಸಭಾ ಮೆಂಬರ್ ಆಗಿ ಹಾಂ ಎಲ್ಲ ಬಿಜಾಪುರ ಇದು ಮಾಡ್ಯಾರ. ಅದ್ರದ್ದು ತಮ್ಮ ಜನತೆಗೆ ಸ್ವಲ್ಪ ಭೇಟಿ ಆಗೋದಿಲ್ಲ. ಏನು ಮಾಡ್ಯಾರ ಅವರು ಬಿಜಾಪುರದ